ಬೆಳಿಗ್ಗೆ ಬಸವ ಹೇಳ್ತದ ಇಲ್ಲವೋ ಗೊತ್ತಿಲ್ಲ ಮಾರೆ. ಇವಳು ಬಸವಕ್ಕಿಂತ ಮುಂಚೆ ಎದ್ದು ಕಾಯ್ತಾ ಇರ್ತಾಳೆ. ಸಾಟರ್ಡೆ ಅರ್ಲಿ ಮಾರ್ನಿಂಗ್ ಫಸ್ಟ್ ಬರುದು ಬಸವ ಆಯ್ತಾ. ಇವಳು ಎದ್ದು ಕಾಯ್ತಾ ಇರ್ತಾಳೆ, ಬಸವ ಈಗ ಬರ್ತದೆ ಈಗ ಬರ್ತದೆ ಅಂತೇಳಿ. ಅಂತೂ ಇಂತೂ ಬಂತು, ಖುಷಿ ನೋಡಿ ಅವಳ ಮುಖದಲ್ಲಿ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ. ಹೇಗಿದ್ದೀರಾ ನೀವೆಲ್ಲರೂ? ನಾನಂತೂ ಗಮ್ಮತ್ತಲ್ಲಿದ್ದೇನೆ. ಇವತ್ತು ಮಮ್ಮಿ ಮನೆಗೆ ಹೋಗ್ಲಿಕ್ಕುಂಟು. ಮಮ್ಮಿ ಮನೆಯಿಂದ ನನ್ನ ಆಂಟಿಗೊಂದು ಇನ್ವೈಟ್ ಉಂಟು ಮದುವೆಗೆ. ಅವರೊಬ್ಬರು ಯಾಕೆ ಹೋಗುದಂತೇಳಿ ನನ್ನನ್ನು ಕೊಂಡು ಹೋಗ್ತಿದ್ದಾರೆ. ಹೋಗುವ ಚಾನ್ಸ್ ಸಿಕ್ಕುವಾಗ ಹೋಗಿ ಬಿಡ್ಬೇಕಲ್ಲ. ಸೊ ಹೋಗ್ತಿದ್ದೇನೆ ನನ್ನ ಆಂಟಿ ಒಟ್ಟಿಗೆ. ಗಾಡಿ ಇಲ್ಲ, ಗಾಡಿ ಸರ್ವಿಸ್ಗೆ ಹೋಗಿದೆ. ಸ್ವಲ್ಪ ಕೆಲಸ ಉಂಟು ಅದರಲ್ಲಿ. ಸೊ ಸರ್ವಿಸ್ಗೆ ಇಟ್ಟಿದ್ದಾನೆ ಗಾಡಿ ಇನ್ನು ಬರೋದು ನೆಕ್ಸ್ಟ್ ವೀಕ್ ಟ್ಯೂಸ್ಡೇ. ಅಷ್ಟವರೆಗೆ ನಮ್ಮ ಸವಾರಿ ಎಲ್ಲ ರಿಕ್ಷಾದಲ್ಲಿ ನಡೆದುಕೊಂಡು ಬಸ್ಸಲ್ಲಿ ಆದರೆ ಒಮ್ಮೆ ಟ್ರಾವೆಲ್ ಮಾಡಬೇಕಾಯ್ತಾ ಊರ್ದು ಬಸ್ಸಲ್ಲಿ. ನಿಮಗೆ ರೋಲರ್ ಕೋಸ್ಟರ್ ಎಲ್ಲ ಹೋಗ್ಬೇಕಂತಲೇ ಇಲ್ಲ. ಈಗ ಅಬುದಾಬಿಯಲ್ಲಿ ಇದುಂಟಲ್ಲ ಫೆರಾರಿ ಎಲ್ಲ, ಅದಕ್ಕೆ ಹೋಗ್ಲೇಬೇಕಂತಲಿಲ್ಲ. ಒಂದು ಬಸ್ಸಲ್ಲಿ ಕೂತ್ರೆ ಆಯ್ತು, ಇಲ್ಲಿಂದ ಸ್ಟೇಟ್ ಬ್ಯಾಂಕ್ ಹೋದ್ರೆ ಆಯ್ತು. ಅದೇ ಒಳ್ಳೆ ಫೆರಾರಿ ಅಲ್ಲ. ಬೆಳಿಗ್ಗೆ ಎದ್ದು ಗಂಡೆಗೊಂದು ಅಟೆಂಡೆನ್ಸ್ ಕೊಡಬೇಕಲ್ಲ. ಇದ್ದಾನೆ ಮಾರೆ, ಇಲ್ಲಿದ್ದಾನೆ, ಹೇಗಿದ್ದಾನೆ ಎಲ್ಲ ಹೇಳಬೇಕಲ್ಲ ಅವರಿಗೆ. ಸೊ ಅಟೆಂಡೆನ್ಸ್ ಕೊಟ್ಟು ಮಧ್ಯಾಹ್ನದ ಅಡಿಗೆ ಮುಗಿಸಿ ಚಿಕನ್ ನಾನು ಗಸಿ ಮಾಡ್ತಿದ್ದೇನೆ. ಇದೊಂದು ಸಿಂಪಲ್ ಡಿಶ್ ಅಂತ ಹೇಳ್ಬೋದಲ್ಲ. ಚಿಕನ್ ಗಸಿ ಮಾಡಿ ಅಂತೂ ಆಯಿತು. ಇನ್ನು ರಪ ಹೊರಟಿದ್ದೇವೆ ಮಮ್ಮಿ ಮನೆಗೆ. ಎಲ್ಲ ಪೋಟ್ಲಿ ಗಿಟ್ಲಿ ಹಾಕಿ ಹೋಗ್ತಾ ಇದ್ದೇವೆ. ಇವತ್ತು ಗಾಡಿ ಇಲ್ಲ, ಗಾಡಿ ಸರ್ವಿಸ್ಗೆ ಹೋಗಿದೆ ನಿನ್ನೆ. ಇನ್ನು ಟ್ಯೂಸ್ಡೇ ಗಾಡಿ. ಅಷ್ಟವರೆಗೆ ಸವಾರಿ ರಿಕ್ಷಾದಲ್ಲಿ. ನನಗೆ ಮತ್ತು ಕಿಯಾರಾಗೆ ರಿಕ್ಷಾದಲ್ಲಿ ತಿರುಗೋದಂದರೆ ತುಂಬ ಇಷ್ಟ ಆಯಿತಾ. ಅಲ್ಲೆಲ್ಲ ನಮಗೆ ಇದು ಫೆಸಿಲಿಟಿ ಇಲ್ಲಲ್ಲ ಮರೆ. ಕಾರಲ್ಲಿ ಹೋಗಿ ಸಾಕಾಯಿತು. ರಿಕ್ಷಾದಲ್ಲಿ ಅಂತೂ ಕೂಲ್ ಬ್ರೀಸ್, ನ್ಯಾಚುರಲ್ ಏರ್. ಸ್ವಲ್ಪ ಫೌಂಡೇಶನ್ ಹಾಕ್ಲಿಲ್ಲದ್ರೆ ಫೌಂಡೇಶನ್ಸೇ ಬೀಳ್ತದೆ. ಏನು ಟೆನ್ಷನ್ ಇಲ್ಲ. ಮೇಕಪ್ ಹಾಕ್ಲಿಲ್ಲದ್ರೆ ಟೆನ್ಷನೇ ಇಲ್ಲ. ಎಲ್ಲ ಆಟೋಮ್ಯಾಟಿಕ್ ಆಗಿ ನಿಮ್ಮ ಮುಖ ಎಲ್ಲ ಚೆಂದಾಗಿ ಹೋಗ್ತದೆ ಧೂಳಿಗೆ. ಇದು ರೋಡ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಇದು ವಾಂಡರ್ ಸರ್ಕಲ್ಗೆ ಹೋಗುವ ರೋಡ್. ಮುಖ ನೋಡಿ ಎಷ್ಟು ಚಂದ ಆಯ್ತು, ಫೌಂಡೇಶನ್ ಎಲ್ಲ ಬಿದ್ದು ಎಷ್ಟು ಗ್ಲೋ ಆಗ್ತಾ ಉಂಟಲ್ಲ. ಅಂತೂ ಇಂತೂ ಬಂದೆವು ವಾಂಡರ್ ಸರ್ಕಲ್ ಹತ್ರ. ಇವತ್ತು ಟ್ರಾಫಿಕ್ ಇಲ್ಲ ಮಾರೆ. ನಾವು ಸ್ವಲ್ಪ ಆಫ್ ಟೈಮ್ಗೆ ಬಂದಿದ್ದೇವೆ, ಅದರಿಂದಾಗಿ ಟ್ರಾಫಿಕ್ ಇಲ್ಲ. ನಮ್ಮ ಮನೆ ಹತ್ರ ಯಾವಾಗಲೂ ರಿಕ್ಷಾದೇ ಪ್ರಾಬ್ಲಮ್ ಮಾರೆ. ಯಾರು ಸಹ ಬರ್ಲಿಕ್ಕೆ ಕೇಳುವುದಿಲ್ಲ. ಅದು ಒನ್ ವೇ ಅಲ್ಲ. ಅದರಿಂದಾಗಿ ನಾನು ಆ ಟೈಮಲ್ಲಿ ಕಾರ್ ಕಲ್ತದ್ದು. ರಿಕ್ಷಾ ಸಿಕ್ಕದೆ ಮತ್ತೆ ಎಂತ ಮಾಡುದು ಮಾರೆ. ನಡೆದು ಹೋಗಿ ಸಾಕಾಯ್ತು. ಅದರಿಂದಾಗಿ ಕಾರ್ ಕಲ್ತು ಬಿಟ್ಟೆ. ಅಂತೂ ಇಂತೂ ಮಮ್ಮಿ ಡ್ಯಾಡಿ ಮನೆಗೆ ಬಂದೆವು. ಇವಳ ನೋಡಿ, ಇವಳು ಹಿರುವೆಯನ್ನೇ ಬಿಡುದಿಲ್ಲ, ಇನ್ನು ದೊಡ್ಡ ಬಟರ್ಫ್ಲೈನ್ ಬಿಡ್ತಾಳ. ಹೋಗು ಹೇಳ್ತಿದ್ದಾಳೆ. ಮಮ್ಮಿ ಮನೆಯಿಂದ ರಪಕ್ಕ ಹೊರಟು ಆಂಟಿ ಮನೆಗೆ ಹೋದೆ. ಅಲ್ಲಿಂದ ಆಂಟಿಯ ಕಾರ್ ತಕೊಂಡು ನಾವು ಇದು ಹಾಲ್ ಇರೋದು PVS ಹತ್ರ ಆಯ್ತಾ. ಈ ಹಾಲಿಗೆ ಬಂದೆವು. ಇದು AC ಹಾಲ್ ಆದ್ರಿಂದ ಬಚಾವ್ ಮಾರೆ. ಶೆಕೆ ಅಂತೂ ಆಗ್ಲೇ ಇಲ್ಲ. ಖುಷಿ ಆಗ್ತದೆ AC ಹಾಲ್ ಇದ್ರೆ ಅಲ್ಲ. ನಿಮ್ಗೆ ಒಂದು ಮ್ಯಾಂಗ್ಳೂರ್ ಸ್ಟೈಲ್ ರಿಸೆಪ್ಷನ್ ತೋರಿಸುವ ಅಂತೇಳಿ ನಾನು ವಿಡಿಯೋ ತೆಗಿತಾ ಇದ್ದೇನೆ. ಸಾಂಗ್ ಹಾಕ್ಲಿಕ್ಕೆ ಆಗುದಿಲ್ಲ ಮಾರೆ, ಯಾಕಂದ್ರೆ ಕಾಪಿರೈಟ್ ಬೀಳ್ತದಲ್ಲ. ಅದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ನಾನು ಬೇರೆ ಒಂದು ಚಂದ ಸಾಂಗ್ ಹಾಕ್ತೇನೆ ಆಯ್ತಾ ನಿಮ್ಗೆ. ಏನು ಇವರು ರಪ ಡಾನ್ಸ್ ಮಾಡ್ತಿದ್ದಾರಂತ ನೆನೆಸ್ಬೇಡಿ ಮಾರೆ. ನಾನು ಸ್ವಲ್ಪ ಫಾರ್ವರ್ಡ್ ಮಾಡ್ತಿದ್ದೇನೆ. ನಿಮಗೆ ನೋಡಿ ಬೋರ್ ಆಗ್ತದಲ್ಲ, ಅದಕ್ಕೆ ಸ್ವಲ್ಪ ಫಾರ್ವರ್ಡ್ ಮಾಡ್ತಿದ್ದೇನೆ. ರಪ ಕೈಕಾಲು ಬೀಸಿದ್ದಾರಂತ ನೆನೆಸ್ಬೇಡಿ ಆಯ್ತಾ. ಹಾಡಾಗಿ ಬಂತು ಆನಂದದಿಂದ, ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿತ್ತು 301. 3 ಗಂಟೆಯಲ್ಲಿ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. 100 ನೆನಪು. ಇವರೇ ಇವತ್ತಿನ ಮದುಮಕ್ಕಳು ಮುದ್ದಾಗಿ ಕಾಣ್ತಿದ್ದಾರಲ್ಲ. ಅವರಿಗೂ ಹಾಗೂ ಅವರ ಫ್ಯಾಮಿಲಿಗೂ ಬ್ಲೆಸ್ ಮಾಡಲಿಕ್ಕೆ ಮರಿಬೇಡಿ ಆಯ್ತಾ.
ಮದುವೆ ಅಂತ ಹೇಳುವುದು ಗಂಡು ಹೆಣ್ಣು ನಡುವಲ್ಲಿ ಖಾಲಿ ಅಲ್ಲ ಮರೆ, ಅವರ ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ ಬಂದು ಟ್ರೆಡಿಷನ್ ಪ್ರಕಾರ ಅವರನ್ನು ಮದುವೆ ಮಾಡಿಸಿಕೊಡುದು ಅದೇ ಒಂದು ದೊಡ್ಡ ಮೆಮೊರೇಬಲ್ ಮೂಮೆಂಟ್ ಅಲ್ಲ. ಇವರು ಬಂದು ಸ್ಟೇಜಲ್ಲಿ ನಿಂತದು ಮಾರೆ, ಲೈನ್ಗೆ ರೆಡಿ ಆದ್ರು ವಿಶ್ ಮಾಡ್ಲಿಕ್ಕೆ. ಮತ್ತೆ MC ಹೇಳಿದ ಈಗ ಅಲ್ಲ ಮಾರೆ, ಸ್ವಲ್ಪ ನಿಲ್ಲಿ ಮತ್ತೆ ಹೇಳ್ತೇನೆ ಅಂತೇಳಿ. ಇದು ಸೀಸ್ಲಿಂಗ್ ಗೈಸ್ನವರ ಟೀಮ್. ಒಳ್ಳೆ ಡಾನ್ಸ್ ಮಾಡಿದ್ರು ಹಾಗೂ ಒಳ್ಳೆ ನಮ್ಮನ್ನು ಎಂಟರ್ಟೈನ್ ಮಾಡಿದ್ರು. ಖುಷಿ ಆಯ್ತು ಡಾನ್ಸ್ ಎಲ್ಲ ನೋಡಿ ಕಣ್ಣು ತಂಪಾದ ಮೇಲೆ ನಾವು ಸಹ ಕ್ಯೂ ಅಲ್ಲಿ ನಿಂತೆವು ಮಾರೆ, ಇನ್ನು ಹೋಗಿ ವಿಶ್ ಮಾಡ್ಬೇಕಲ್ಲ. ಕ್ಯೂ ನಿಂತು ಫೈನಲಿ ನಮ್ಮ ಟರ್ನ್ ಬಂದು ವಿಶ್ ಮಾಡಿ ಇನ್ನು ಊಟಕ್ಕೆ ಪಯಣ. ಊಟಕ್ಕೆ 2 ಸಿಸ್ಟಮ್ಸ್ ಇತ್ತು, ಬುಫೆ ಸಹ ಇತ್ತು, ಎಲೆಯಲ್ಲಿ ಊಟ ಸಹ ಇತ್ತು. ಎಲೆಯಲ್ಲಿ ಊಟ ಮಾಡಲಿಕ್ಕೆ ತುಂಬಾ ಹೊತ್ತು ಕಾಯಬೇಕಾದ ಕಾರಣ ನಾವು ಬುಫೆ ಆಪ್ಟ್ ಮಾಡಿದೆವು. ಬುಫೆ ಅಲ್ಲಿ ಸಹ ತುಂಬಾ ಐಟಮ್ಸ್ ಇತ್ತಾಯ್ತಾ. ಮ್ಯಾಂಗ್ಳೂರ್ ವೆಡ್ಡಿಂಗ್ ಅಂತ ನಿಮ್ಗೆ ಗೊತ್ತುಂಟಲ್ಲ, ಐಟಮ್ಗೆ ಏನು ಕಮ್ಮಿ ಇಲ್ಲ. ನಮ್ಮಂತ ನಾನ್ ವೆಜ್ ಅವರಿಗೆ ವೆಜ್ ಅಲ್ಲಿ ಇಷ್ಟು ಐಟಮ್ಸ್ ಉಂಟ ಮಾರೆ ಅಂತ ಗೊತ್ತಾಗುದೇ ಆ ಟೈಮಲ್ಲಿ ವೆಜ್ ಊಟ ಮಾಡುವಾಗ ಅಲ್ಲ. ಇಲ್ಲದ್ರೆ ಎಲ್ಲಿ ಮಾರೆ ಟೈಮ್ ಸಿಗ್ತದಲ್ಲ ವೆಜ್ ಎಲ್ಲ ಮಾಡಲಿಕ್ಕೆ. ಇವತ್ತು ನಾನ್ ವೆಜ್ ತಿನ್ನುವ ಅಂತ ಆಗ್ತದೆ. ನಾನು ಫಸ್ಟ್ ಟೈಮ್ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾಡಿದಾಯ್ತಾ. ಸೇಮ್ ನಮ್ಮ ಚಿಕನ್ ಬಿರಿಯಾನಿ ಹೇಗೆ ಉಂಟು ಸೇಮ್ ಒಳ್ಳೆ ಟೇಸ್ಟ್ ಇತ್ತಾಯ್ತಾ. ಸೈಡಲ್ಲಿ ಒಂದು ಪನೀರ್ ಫ್ರೈ, ಕಡಲೆ ಮನೋಲಿ ಮತ್ತು ಎಲ್ಲ ಫ್ರೂಟ್ಸಿಗೆ ಸ್ವಲ್ಪ ಅರೆಪು ಹಾಕಿ ಮಾಡಿದ ಸೈಡ್ ಡಿಶ್. ಇದೆಲ್ಲ ಕಲಿಸಿ ತಿಂದರೆ ನಾನ್ ವೆಜ್ಗಿಂತ ಕಮ್ಮಿ ಇಲ್ಲ. ನಾನ್ ವೆಜ್ ತಿಂದರೆ ಹೊಟ್ಟೆ ತುಂಬ ಹೆವಿ ಆಗ್ತದೆ ಮಾರೆ. ಇದು ತಿಂದು 2 ರೌಂಡ್ ಓಡ್ಬೋದು, ಅಷ್ಟು ಹೊಟ್ಟೆ ಲೈಟ್ ಆಗಿರ್ತದೆ. ಹೇಗೆ ಪ್ಲೇಟ್ ಖಾಲಿ ಮಾಡಿದೆ ನೋಡಿ, ಎಂತ ಸಹ ಉಳಿದಿಲ್ಲ ಮಾರೆ, ಎಲ್ಲ ಖಾಲಿ ಮಾಡಿಬಿಟ್ಟೆ. ಮಶ್ರೂಮ್ ಮತ್ತೆ ಉಪ್ಪಿನಕಾಯಿ ಒಂದು ಬಿಟ್ಟು ಬಾಕಿ ಎಲ್ಲ ಪಳ ಹೊಡಿತಾ ಉಂಟಲ್ಲ ಪ್ಲೇಟ್. ಇದೇ ನನ್ನ ಆಂಟಿ ಆಯ್ತಾ, ಒಲಿಂಪಿಯಾ ಮಾಬೇನ್ ಅಂತೇಳಿ ಇವರ ಹೆಸರು. ಇದು ಸಿಸ್ಟಮ್ ನನಗೆ ತುಂಬ ಖುಷಿ ಆಯ್ತಾಯ್ತಾ. ನಮ್ಮ ಪ್ಲೇಟಿಂದ ಎಂತೆಲ್ಲ ಉಳಿದಿದೆ ಅದನ್ನೊಂದು ಪ್ಲಾಸ್ಟಿಕ್ಗೆ ನಾವು ಬಿಸಾಡಿ ಆನಂತರ ಕ್ಲೀನ್ ಪ್ಲೇಟನ್ನು ಈ ರ್ಯಾಕಲ್ಲಿ ಇಡ್ಲಿಕ್ಕೆ ಒಳ್ಳೆ ಸಿಸ್ಟಮ್. ನನಗೆ ತುಂಬ ಖುಷಿ ಆಯಿತು. ಕ್ಲೀನ್ ಮಾಡುವವ್ರಿಗೆ ಸಹ ಅಸಹ್ಯ ಆಗುದಿಲ್ಲ, ಬೇರೆಯವರ ಪ್ಲೇಟ್ ಮುಟ್ಟುವಾಗಲ್ಲ, ಅವ್ರಿಗೆ ಸಹ ತೊಂದರೆ ಇಲ್ಲ, ನಮಗೆ ಸಹ ತೊಂದರೆ ಇಲ್ಲ. ಅದೊಂದು ಒಳ್ಳೆ ಸಿಸ್ಟಮ್. ಊಟ ಆದ ಮೇಲೆ ಎಂತೆತ್ತು ಹೇಳಿ, ಐಸ್ ಕ್ರೀಮ್ ಮತ್ತು ಗಾಜರ್ಕ ಹಲ್ವಾ ಮಾರೆ. ಅಯ್ಯೋ ಇದನ್ನು ನಾವು ಬಿಟ್ಟೆವಾ, ತಗೊಂಡು ಬಿಟ್ಟೆವು. ಸ್ವಲ್ಪ ತಿಂದದಾಯ್ತು, ಹೆಚ್ಚೇನು ತಿನ್ನಲಿಲ್ಲ, ಸ್ವಲ್ಪ ತಿಂದು ಒಳ್ಳೆ ಎಂಜಾಯ್ ಮಾಡಿದೆವು. ಊಟ ಆದ ಮೇಲೆ ಒಂದು ಡಬ್ಬೆ ಕೊಟ್ಟಿದ್ರು, ಎಲ್ಲರಿಗೆ ಸಹ ಒಂದೊಂದು ಡಬ್ಬೆ ಪಿಕ್ ಮಾಡ್ಬೋದು. ಪಿಕ್ ಮಾಡಿ ಇಲ್ಲಿ ತಿನ್ಲಿಕ್ಕಲ್ಲ ಮನೆಯಲ್ಲಿ ಹೋಗಿ ತಿನ್ಬೋದಾಯ್ತಾ. ಮನೆಯಲ್ಲಿ ಬಿಟ್ಟು ಬಂದೆ. ಹೇಗಾಗ್ತದೆ ಬ್ಲಾಗ್? ಸಬ್ಸ್ಕ್ರೈಬ್ ಮಾಡಿದ್ರಲ್ಲ. ನನ್ನ ಈ ಸಬ್ಸ್ಕ್ರೈಬರ್ ಅನ್ನು ಸಿಕ್ಕಿ ತುಂಬ ಖುಷಿ ಆಯಿತು. ಇಂಥ ಅನ್ನೋನ್ ವೆಡ್ಡಿಂಗ್ ಅಲ್ಸ ಒಂದು ನೋನ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ, ಮನಸ್ಸು ಫುಲ್ ಖುಷಿ ಆಯಿತು. ಇವತ್ತು ಮಳೆ ಇಲ್ಲ ಮಾರೆ, ಮಳೆ ಇಲ್ಲದ್ರೆ ಅಯ್ಯೋ ಬಿಸಿಲ್ದು ಕಾಟ ಹೇಳುದೇ ಬೇಡ, ಫುಲ್ ಬಿಸಿಲು. ಇನ್ನು ಪಯಣ ವಾಪಸ್ ಮನೆಗೆ. ಆಟೋಮ್ಯಾಟಿಕ್ ಕಾರ್ ಬಿಡುವ ಮಜಾ ಎಂತ ಹೇಳಿ ನಾನು ನಿಮಗೆ. 2 ಬೆಡಲ್ಲಿ ಇರುವುದು ಮಾರೆ, ಅಷ್ಟೇ ಒತ್ತಿದ್ರೆ ಆಯ್ತು ಹೋಗ್ತಾ ಇರ್ತದೆ ಗಾಡಿ. ರೆನಾಲ್ಡ್ ಕ್ವಿಡ್ ಬಿಟ್ಟೆ ಕಂಪ್ಲೀಟ್ ಡಿಫ್ರೆಂಟ್ ಆಯ್ತಾ. ಇಲ್ಲಿ ನಾನು ತೋರಿಸ್ತೇನೆ ಹೇಗೆ ಉಂಟಂತೇಳಿ. ಇದು ಗೇರ್ ನೋಡಿ, ಇದು ನ್ಯೂಟ್ರಲ್, ಇದು ಡ್ರೈವ್, ಇದು ರಿವರ್ಸ್, ಬಾಕಿ ಎಲ್ಲ ಸೇಮ್ ಆಟೋಮ್ಯಾಟಿಕ್ 2 ಪೆಡಲ್ ಇರುವುದು. ಇದು ಬ್ರೇಕ್, ಅದು ಆಕ್ಸಿಲರೇಟರ್. ಫಂಕ್ಷನ್ ಎಲ್ಲ ಆಯಿತು. ಆಂಟಿಯನ್ನು ಡ್ರಾಪ್ ಮಾಡಿ, ಕಾರನ್ನು ಸಹ ಡ್ರಾಪ್ ಮಾಡಿ ಸೀದಾ ಮನೆಗೆ ಹೋಗ್ತಾ ಇದ್ದೇನೆ. ಇವರ ಮನೆಯಿಂದ ನನ್ನ ಮನೆ ವಾಕೇಬಲ್ ಡಿಸ್ಟೆನ್ಸ್ ಆಯ್ತಾ. ಮನೆಗೆ ಬಂದು ಚಪ್ಪಲ್ ತೆಗಿಲಿಕ್ಕೆ ಪುರ್ಸುತ್ತಿಲ್ಲ ಮಾರೆ. ಈ ಡಬ್ಬೆಯಲ್ಲಿ ಎಂತ ಉಂಟು ನೋಡುವ ಅಂತ ಆಯಿತು. ಒಂದು ಹಲ್ವಾ, ಪೇಡ ಮತ್ತೆ 2 ಕೊರಂಟು, ನಂಗೊಂದು ಕ್ಯಾರಗೊಂದು. ಸಾಕಾಗಿ ಮಲಗಿ ಸಂಜೆಗೆ ಡ್ಯಾಡಿ ಬಂದ ಮೇಲೆ ಒಂದು ರೌಂಡ್ ಹೋಗುವ ಅಂತ ಹೇಳಿದ್ರು. ಹೊರಟು ಎಲ್ಲ ನಿಂತು ಇನ್ನು ಒಂದು ರೌಂಡಿಗೆ ಹೋಗುದಾಯ್ತಾ. ಬನ್ನಿ ನಾನು ಸಹ ತೋರಿಸ್ತೇನೆ ನಿಮಗೆ ಮ್ಯಾಂಗ್ಳೂರಲ್ಲಿ ಎಂತೆಲ್ಲ ಉಂಟು, ಹೇಗೆ ಉಂಟು. ನಿಮ್ಮ ಮೆಮರೀಸ್ ರಿಫ್ರೆಶ್ ಆಗ್ತದಲ್ಲ. ಇವಳಿಗೆ ನಾನು ಬರ್ತಾನೆ ಇಲ್ಲವ, ಇವಳದೊಂದು ಗೊಂಬೆ ಎದುರಾಯ್ತು ಮಾರೆ. ಗೊಂಬೆಯನ್ನು ಹಿಡಿದುಕೊಂಡು ಹೋಗ್ತಾ ಇರ್ತಾಳೆ. ನಾನಿದ್ದನ ಇಲ್ಲವ ನೋಡುದಿಲ್ಲ ಮಾರೆ ನನ್ನನ್ನು. ಯಾವತ್ತಿನಾಗಿ ಡ್ಯಾಡಿ ಬರುವಾಗ ಎಂತ ಹಚ್ಚ ತರ್ತಾರೆ ಆಯ್ತಾ, ಖಾಲಿ ಕೈ ತರುದಿಲ್ಲ. ಡ್ಯಾಡಿ ಯಾವಾಗಲೂ ಬರುವಾಗ ಮಕ್ಕಳು ಕೈಯನ್ನೇ ನೋಡುದಲ್ಲ, ಹಾಗೆ ನನ್ನ ಡ್ಯಾಡಿ ಸಹ ಮುಂಚೆಯಿಂದ, ಈಗಂತ ಗೊತ್ತಿಲ್ಲ, ಮುಂಚೆಯಿಂದ ಬರುವಾಗ ಎಂತ ಹಚ್ಚ ತರ್ತಾರೆ. ಇವತ್ತು ಕ್ಯಾಪ್ಸಿಕಮ್ ಪೋಡಿ ಮತ್ತೆ ಚಟ್ಟಂಬಡಿ ತಂದಿದ್ರು. ಇದನ್ನೆಲ್ಲ ಒಳ್ಳೆ ಬ್ಯಾಟಿಂಗ್ ಮಾಡಿ ಒಂದು ರೌಂಡ್ ಹೋಗುದು. ವಾಂಡರ್ ಸರ್ಕಲ್ ಹತ್ರ ಹೋಗುವಾಗೆ ಸಲ್ಲ ಮಾರೆ, ಜಾಮ್ ನೋಡಿ, ಎಲ್ಲಿವರೆಗೆ ಜಾಮ್ ಉಂಟು ನೋಡಿ. ನಾನು ಮೊನ್ನೆ ಹೇಳಿದ್ದೆ ಅಲ್ಲ, ಒಂದು ಶಾರ್ಟ್ ಕಟ್ ಉಂಟು ನನ್ನ ಮಮ್ಮಿ ಮನೆಗೆ ಬರಲಿಕ್ಕೆ, ಫುಲ್ ಅಡ್ವೆಂಚರಸ್ ಅಂತೇಳಿ. ಇದೇ ಅಡ್ವೆಂಚರಸ್ ರೋಡಲ್ಲಿ ಹೋಗ್ತಾ ಇದ್ದೇವೆ ಈಗ ನಾವು. ತೋರಿಸ್ತೇನೆ ನಿಮಗೆ ಹೇಗೆ ಅಡ್ವೆಂಚರಸ್ ಉಂಟು ಅಂತೇಳಿ. ನೀವು ಸಹ ನೋಡಿ ಎಂಜಾಯ್ ಮಾಡಿ ಆಯ್ತಾ. ಏನು ಪ್ರೊಸೆಷನ್ಗೆ ನಿಂತದಂತ ಕೇಳಬೇಡಿ, ಅಲ್ಲಿ ಬ್ಲಾಕ್ ಮಾರೆ. ನಾನು ಹೇಳಿದಲ್ಲ, ಇನ್ನೊಂದು ಗಾಡಿ ಬಂದರೆ ಬ್ಲಾಕ್, ನಾವು ಅಲ್ಲೇ ಸ್ಟಕ್.
ಎಲ್ಲರೂ ಸಹ ಈ ರೋಡ್ ತಗೊಳ್ಳೋದು ಬ್ಲಾಕ್ ಅನ್ನು ಎಸ್ಕೇಪ್ ಮಾಡ್ಲಿಕ್ಕೆ ಆಯ್ತಾ, ವಾಂಡರ್ ಸರ್ಕಲ್ದು ಬ್ಲಾಕ್ ಅನ್ನು ಎಸ್ಕೇಪ್ ಮಾಡ್ಲಿಕ್ಕೆ ಈ ರೋಡ್ ತಗೊಳ್ಳೋದು. ಈ ರೋಡ್ ಬಾರಿ ಒಳ್ಳೆ ರೋಡ್ ಮಾರೆ, ಎಲ್ಲ ಕಡೆ ನೋಡಿದ್ರೆ ಚರಂಡಿ. ನೀವು ಈ ರೋಡಲ್ಲಿ ಡ್ರೈವ್ ಮಾಡಿದ್ರೆ ಉಂಟಲ್ಲ, ನೀವು ಪಾಸ್ ಮಾರೆ, ಟೆಸ್ಟ್ ನೀವು ಪಾಸ್, ಯಾರ್ದು ಸಹ ಒಪಿನಿಯನ್ ಬೇಕಂತಿರಲಿಲ್ಲ, ಪಾಸೇ ನೀವು. ಹಾಗೆ ಉಂಟು ಈ ರೋಡ್, ತುಂಬ ನ್ಯಾರೋ, ಸ್ಟೀಪ್, ಅಪ್ ಎಲ್ಲ ಉಂಟಿದ್ರಲ್ಲಿ, ಡಿ ಕ್ಲಚ್ ಎಲ್ಲ ಮಾಡಲಿಕ್ಕೆ ಸಿಗ್ತದೆ ನಿಮಗೆ. ಇದು ರೋಡನ್ನು ಶಿವಬಾಗ್ ರೋಡ್ ಅಂತ ಕರಿತೇವೆ. ನೋಡಿದ್ರಲ್ಲ ಎಷ್ಟು ಅಡ್ವೆಂಚರಸ್ ಉಂಟು ಅಂತಿಲ್ಲಿ. ನಾನು ಈ ರೋಡ್ ತಗೊಂಡು ಬರುದು ಮನೆಗೆ ಟೈಮ್ ಸೇವ್ ಮಾಡ್ಲಿಕ್ಕೆ ಆಯ್ತಾ. ನೀವು ಸಹ ಈ ಅಡ್ವೆಂಚರಸ್ ರೋಡಲ್ಲಿ ಬಂದಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ, ನಿಮ್ಮ ಟ್ರಿಪ್ ಹೇಗಿತ್ತು ಅಂತೇಳಿ. ಇದೊಂದು ಗೌರ್ಮೆಂಟ್ ಸ್ಕೂಲ್ ಆಯ್ತಾ, ಯಾವ ಸ್ಕೂಲ್ ಅಂತೇಳಿ ನಂಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ, ನಂಗೆ ಅಷ್ಟು ಗೊತ್ತಿಲ್ಲ ಯಾವ ಸ್ಕೂಲ್ ಅಂತೇಳಿ. ನಮ್ಮದೆಲ್ಲ ಸ್ಕೂಲ್ ಡೇಸ್ ನೆನಪಾಯ್ತು ಮಾರೆ, ಎಂತ ಗೋಲ್ಡನ್ ಡೇಸ್ ಅಲ್ಲ. ಕಲಿಯುವುದು ಎಂತ ಟೆನ್ಷನ್ ಇಲ್ಲ ಲೈಫಲ್ಲಿ. ಒಮ್ಮೆ ಸ್ಕೂಲಿಂಗ್ ಎಲ್ಲ ಮುಗ್ದ ಮೇಲೆ ಲೈಫಲ್ಲಿ ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಟೆನ್ಷನೋ ಟೆನ್ಷನ್ ಅಲ್ಲ. ಇದೆಲ್ಲ ಗೋಲ್ಡನ್ ಮೆಮರೀಸ್ ಅಂತೇಳಿ ಹೇಳ್ಬೋದು. ಮ್ಯಾಂಗ್ಳೂರಲ್ಲಿ ಸಂಜೆಗೆ ಹೋಗುದಂದ್ರೆ ಜಾಮೇ ಮಾರೆ, ಎಲ್ಲಿ ನೋಡಿದ್ರು ಸಹ ಜಾಮೋ ಜಾಮ್. ನೋಡಿ ಇಲ್ಲಿ ಸಹ ಜಾಮ್. ಇದರ ನಡುವಲ್ಲಿ ಒಂದು ಆಂಬ್ಯುಲೆನ್ಸ್ ಹೋಗುದು ನೋಡುವಾಗ ಉಂಟಲ್ಲ, ಅಯ್ಯೋ ಮನಸ್ಸೇ ಬೇಜಾರಾಗ್ತದೆ, ಎಂತ ಹೇಳುದಲ್ಲ. ಜಸ್ಟ್ ಪ್ರೇಯರ್ ಮಾಡ್ಬೋದು ನಾವು ಅಷ್ಟೇ. ಇದು ಬಿಕರ್ನಕಟ್ಟೆ ರೋಡ್ ಆಯ್ತಾ, ತುಂಬಾ ಬಿಸಿ ರೋಡ್ ಇದು. ನಾವು ವಾಂಡರ್ ಸರ್ಕಲ್ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಶಾರ್ಟ್ ಕಟ್ ತಗೊಂಡು ಹೋಗ್ತಿದ್ದೇವೆ. ಇಲ್ಲಿ ಇನ್ಫೆಂಟ್ ಮೇರಿ ಚರ್ಚ್ ಸಿಗಿತಾಯ್ತಾ. ಇದು ಒಂದು ಹೊಸತು ಚರ್ಚ್ ಅಂತ ಹೇಳ್ಬೋದು, ಭಾರಿ ಚಂದ ರೀತಿಯಲ್ಲಿ ಕಟ್ಟಿದ್ದಾರೆ. ಗಾಡಿ ಇಲ್ಲ, ಗಾಡಿ ಸರ್ವಿಸ್ಗೆ ಹೋಗಿದೆ, ಸ್ವಲ್ಪ ಕೆಲಸ ಉಂಟು ಅದರಲ್ಲಿ. ಸೊ ಸರ್ವಿಸ್ಗೆ ಇಟ್ಟಿದ್ದಾನೆ ಗಾಡಿ ಇನ್ನು ಬರುದು ನೆಕ್ಸ್ಟ್ ವೀಕ್ ಟ್ಯೂಸ್ಡೇ. ಅಷ್ಟವರೆಗೆ ನಮ್ಮ ಸವಾರಿ ಎಲ್ಲ ರಿಕ್ಷಾದಲ್ಲಿ ನಡೆದುಕೊಂಡು ಬಸ್ಸಲ್ಲಿ ಆದರೆ ಒಮ್ಮೆ ಟ್ರಾವೆಲ್ ಮಾಡಬೇಕಾಯ್ತಾ ಊರ್ದು ಬಸ್ಸಲ್ಲಿ. ನಿಮಗೆ ರೋಲರ್ ಕೋಸ್ಟರ್ ಎಲ್ಲ ಹೋಗ್ಬೇಕಂತ ಇಲ್ಲ. ಈಗ ಅಬುದಾಬಿಯಲ್ಲಿ ಇದುಂಟಲ್ಲ ಫೆರಾರಿ ಎಲ್ಲ, ಅದಕ್ಕೆ ಹೋಗ್ಲೇಬೇಕಂತಲಿಲ್ಲ. ಒಂದು ಬಸ್ಸಲ್ಲಿ ಕೂತ್ರೆ ಆಯ್ತು, ಇಲ್ಲಿಂದ ಸ್ಟೇಟ್ ಬ್ಯಾಂಕ್ ಹೋದ್ರೆ ಆಯ್ತು. ಅದೇ ಒಳ್ಳೆ ಫೆರಾರಿ ಅಲ್ಲ. ಊರಿಗೆ ಬಂದ ಮೇಲೆ ದಿನ ಹೇಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುಲ್ಲ ಮಾರೆ. ರಪ ಹೋಗ್ತಾ ಉಂಟು, ವೆಕೇಶನ್ ಖಾಲಿ ಆಗ್ತಾ ಉಂಟು ಅಂತೇಳಿ ಬೇಜಾರಾಗ್ತಾ ಉಂಟು. ತುಂಬ ಜನರು ಕೇಳ್ತಿದ್ರು ನಿಮ್ಮ ಅತ್ತೆ ಮಾವನ ತೋರಿಸಿ ಅಂತೇಳಿ. ಅನ್ಫಾರ್ಚುನೇಟ್ಲಿ ನಾನು ಅಷ್ಟು ಲಕ್ಕಿ ಅಲ್ಲ ಅತ್ತೆ ಮಾವ ಒಟ್ಟಿಗೆ ಇರಲಿಕ್ಕೆ. ಅತ್ತೆ ಮಾವ ನಂದು 2014 ಆಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ ಆಯಿತಾ. ಅವರು ನಮ್ಮ ಜೊತೆ ಇಲ್ಲ ಈಗ. ಮತ್ತು ಕೆಲವರು ತುಂಬ ಜನರು ಕೇಳ್ತಿದ್ರು ಆಯಿತಾ, ಯಾವಾಗ ಹೋಗ್ತೀರಿ ಪ್ರಿಯಕ್ಕನ ಸಿಗ್ಲಿಕ್ಕೆ, ಯಾವಾಗ ಹೋಗ್ತೀರಿ. ಹೋಗ್ತಾನೆ ಮಾರೆ, ನೀವು ನನ್ನನ್ನು ಕೊಂಡೋಗ್ತೀರಾ, ಕೊಂಡೋಗಿ ಒಳ್ಳೆಯದು, ಕೊಂಡೋಗಿ ಬನ್ನಿ. ಈ ಮಗುವನ್ನು ಎದ್ದುಕೊಂಡು ನಾನು ಅಷ್ಟು ದೂರ ಡ್ರೈವ್ ಮಾಡೋದು ಹೇಗೆ ಹೇಳಿ. ಇದು ಆಕ್ಚುಲಿ ಚೆನ್ನಾಗಿರೋ. ಡೆಫಿನೆಟ್ಲಿ ಹೋಗ್ತೇನೆ, ಹೋಗುದಿಲ್ಲ ಅಂತೇಳಿ ಏನು ರೀಸನ್ ಇಲ್ಲ ಮಾರೆ, ಹೋಗ್ತೇನೆ, ಡೆಫಿನೆಟ್ಲಿ ಹೋಗ್ತೇನೆ. ಬಟ್ ನನಗೆ ಅಲ್ಲಿ ಮುಡಿಪೋರೆಗೆ ಕಿಯಾರನ್ನು ತಗೊಂಡು ಡ್ರೈವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಧೈರ್ಯ ಮಾಡಿ ಈ ವಾರ ಟ್ರೈ ಮಾಡಿ ಹೋಗ್ತೇನೆ. ಹೋಗೋದಾದರೆ ನಾನು ನಿಮಗೆ ಡೆಫಿನೆಟ್ಲಿ ಇನ್ಸ್ಟಾಗ್ರಾಮಲ್ಲಿ ಹೇಳ್ತೇನೆ ಆಯಿತಾ. ಅದರಿಂದಾಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲದ್ರೆ ಫಾಲೋ ಮಾಡಿ, ಲೈಕ್ ಮಾಡಲಿಲ್ಲದ್ರೆ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಮಾಡಿ ಮಾರೆ, ಮಾಡಿ ಸಬ್ಸ್ಕ್ರೈಬ್ ಒಂದು ಮಾಡಿ ಆಯಿತಾ. ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.